ಮುಖ್ಯಮಂತ್ರಿಯಾಗಿ ಈ ಹಾಸ್ಪಿಟ್ಲ್ ಲ್ಯಾಬ್ ಡಾಕ್ಟರ್ಗಳ ಸೌಲಭ್ಯ ಇಲ್ಲ, ಈ ಸಾಧ್ಯನೇ ಇಲ್ಲ. ರಾಜಕೀಯದಲ್ಲಿ ಮಾಡಬೇಕು ತಪ್ಪ. ಇಲ್ಲಿವರೆಗೆ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಬಂದಿರತಕ್ಕಂಥ ಒಳ್ಳೆ ಮುಖ್ಯಮಂತ್ರಿ. ನಾನು ಕಳಂಕಿತನಲ್ಲ, ಓಟ್ಲಿ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ಬೇಕು. ಮೂಡಾಗರಣೆ ಮಾಡೇ ಇಲ್ಲ ಬಿಡಿ, ಸುಮ್ಮನೆ ಬೇಕು ಅಂತ ಮಾಡ್ತಾ ಇರೋದು. ಹೇಳ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯ ಕಾಲ್ನಡೆಯಿಂದ ಅವ್ರೆಲ್ಲಾ ದೇವ್ರುಗಳ್ನು ನೋಡಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ದುಡ್ಡು ಹಾಕಿ ಇಡೀ ಮೈಸೂರೇ ಜಾತ್ರೆ ಮಾಡ್ಬಿಟ್ಟಾರೆ. ಸಿದ್ದರಾಮಯ್ಯ ತರ ಬಾಗ್ಲೇಬೇಕಲ್ಲ. ಬಿಜೆಪಿನೂ ಅವರು ಹಗರಣ ಮಾಡಿದ್ದಾರೆ, ಇನ್ಲದೆಲ್ಲ ಮಾಡಿದ್ದಾರೆ. ಅವರು ಬಿಜೆಪಿ ಸಾಚ ಅಲ್ಲ, ಅವರು ತಪ್ಪು ಅಂತ ಮಾಡಿದ್ಮೇಲೆ ಅದು ಕಾನೂನು ಪ್ರಕಾರ ಅದು ತಪ್ಪು. ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಅವರು ಪ್ರೂವ್ ಮಾಡ್ಬೇಕಲ್ಲ, ಅದನ್ನ ಪ್ರೂವ್ ಮಾಡಿದ್ಮೇಲೆ ಅದು ಗೊತ್ತಾಗಲ್ಲ. ನಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಏನಂತ ಇದಾಗಿಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಈ ಹಾಸ್ಪಿಟ್ಲ್ ಲ್ಯಾಬ್ ಡಾಕ್ಟರ್ಗಳ ಸೌಲಭ್ಯ ಇಲ್ಲ, ಈ ಕಾಲ್ದಾರಿಗಳಿಗೆ ರೋಡ್ ಸರಿಯಾಗಿಲ್ಲ, ನೀರಲ್ಲಿ ಚಾನಲ್ಲಿ ಸರಿಯಾಗಿ ಹೂಳೆಸೆ ಕೆಲಸ ಮಾಡಿಲ್ಲ, ಅಭಿವೃದ್ಧಿಗಳೇನೇನು ಕೆಲಸ ಇಲ್ಲ. ಈ ಹಾಸ್ಪಿಟ್ಲೇ ಪಾಪ ಬಡ ರೋಗಿಗಳು ಸಾಕಾಗಷ್ಟು ಜನ ಅವರ, ಅದಕ್ಕೆ ಏನೂ ಇದಿಲ್ಲ. ದಲಿತರೇ ಅಲ್ಲಿರೋದು, ದಲಿತರ ನಾಯಕ ಅಂತಾರ. ಆದ್ರೆ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಏನು ಹಣಕಾಸು ಕೊರತೆನೇ ಏನು ಅದು ಮಾತ್ರ ನಮಗೆ ಗೊತ್ತಿಲ್ಲ. ಆದ್ರೆ ಮೂಡ ಹಗರಣಲ್ಲಿ 14 ಸೈಟು ಮಾಡಿರೋದೇನ ರಾಜ್ಯಪಾಲರು ಕೊಡ್ತೀವಿ ಅಂತಂದಾರ, ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ನಾವು. ಎಲ್ಲ ಅದು ತನಿಖೆ ಆದಾಗ ತಾನೇ ಗೊತ್ತಾಗಬೇಕು. ಸುಮ್ಗೆ ಮೂಡ ಹಗರಣದ ಬಗ್ಗೆ ನಾವು ಇದು ಮಾಡೋಕ್ಕಾಗಲ್ಲ. ಅದೇ ಅಂತಾರ ಅನ್ನೋ ವಿರೋಧ ಪಕ್ಷದವ್ರು ಮಾಡೋ ಕೆಲಸ ಮಾಡ್ತಾರೆ, ಅದೇನಿಲ್ಲ, ಅದ್ರ ಮಾತೇ ಇಲ್ಲ. ಆದರೆ ಮೊದಲು ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಅಷ್ಟು ಕೆಲಸಗಳು ಸಾಕಾಗಷ್ಟು ಕೆಲಸಗಳು ಬಿದ್ದೋಗ್ಬಿಟ್ಟವೆ, ಇದು ಮಾಡಿಲ್ಲ ಅಭಿವೃದ್ಧಿನ. ಪಂಚ ಗ್ಯಾರಂಟಿ ಬರ್ತವೆ, ನಮಗೇನು ಸವಲತ್ತುಗಳು ಅದ್ರ ಬಗ್ಗೆ ನಾವು ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ 2,000 ರೂಪಾಯಿ ಈಗ ಹಾಕಿದ್ದಾರೆ, 4 ಕಂತು ಹಾಕಿರಲಿಲ್ಲ. ಸೆಪ್ಟೆಂಬರ್ ಎಲೆಕ್ಷನ್ ಟೈಮಲ್ಲಿ ಹಾಕಿದ್ದೆ, ಈಗ ಒಂದು 2 ಕಂತು ಹಾಕಿದ್ದಾರೆ. ಅದೇ ಅವ್ರ ಪಾಪ ಈಗ ಮೂಡ ಹಗರಣದಲ್ಲಿ ಸಿಗಾಕೊಂಡು ಸ್ವಲ್ಪ ಟೆನ್ಷನ್ ಇಲ್ಲ. ಅವರ ಮುಂದಕ್ಕೆ ಅಭಿವೃದ್ಧಿ ಮಾಡಿದ್ರೆ ಮಾಡ್ಬೋದು, ಹೇಳೋಕ್ಕಾಗಲ್ಲ. ರಾಜ್ಯಪಾಲರ ಆಡಳಿತ ವಹಿಸಿದಾಗ ಹೇಳೋಕ್ಕಾಗಲ್ಲ. ಯಡಿಯೂರಪ್ಪನಿಗೆ ಹೆಂಗೆ ಮಾಡಿದ್ರು ಹಂಗಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅವರು ವಂಶದ ಬಾರಜದನ್ನ ಹಾಕೊಂಡು ಅವರು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಅವ್ರಿಗೆ ಹಗರಣಕ್ಕೆ ಸಿಕ್ಕಿಸಿ ರಾಜೀನಾಮೆ ಕೊಡೋ ಮಟ್ಟ ಪ್ರಮೇಯ ತಂದು ಮಡಗಿದ್ರು. ಅವರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅದನ್ನೇ ಇವರು ವಿರೋಧ ಪಕ್ಷದವರು ಕೆಲಸ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಾವ್ರ ಕೆಲಸಗಳ. ಸಿದ್ದರಾಮಯ್ಯ ಅವರು ಇವಾಗ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣಗಳು ಎರಡೂ ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ ಪೆಟ್ಟಾಯ್ತದೆ. ಯಾಕಂದರೆ ಹಿಂದುಳಿದವ್ರೆ ಅಂತ ನಾಯಕ ಅಂದ್ಕೊಂಡಿದ್ರು, ಹಿಂದ ವರ್ಗದಲ್ಲಿ ಸಮಾವೇಶ ಮಾಡ್ತೀವಿ ಅದು ಇದು ಅಂದ್ಕೊಂಡು ಮಾಡಿದರು, ಎಲ್ಲನೂ ಮಾಡಿದ್ರು. ಇದು ಸಿಕ್ಕಾಕೊಂಡ್ರದ್ದು ಅವ್ರಿಗೆ ಒಂದು ಚುಕ್ಕೆ, ಕಪ್ಪು ಚುಕ್ಕೆ ಗ್ಯಾರಂಟಿ 100% ಸಾಧ್ಯನೇ ಇಲ್ಲ. ರಾಜಕೀಯದಲ್ಲಿ ಮಾಡಬೇಕು ತಪ್ಪ, ಅದು ಸಿಕ್ಕಾಕೊಂಡಾಗ ಗೊತ್ತಾಯ್ತದೆ. ಈಗ ಇಲ್ಲ, ಅದು ಸಾಬೀತಾದ್ರೆ ಬೇಕಾರೆ ಒಳ್ಳೆ ನಾಯಕರೇ ಅವರು. ಅವರು ಈಗ ನಮ್ಮ ಹಳ್ಳಿ ರೈತ ಮಗ ಅವರು, ಅದರಿಂದ ನಮ್ಮ ಕ್ಷೇತ್ರಕ್ಕೆ ಮಾಡಬೇಕಾಗಿತ್ತು ಅಭಿವೃದ್ಧಿನ, ಅಷ್ಟು ಮಾಡಿಲ್ಲ. ಮಾಡಿಲ್ಲ ಕಡಿಮೆ. ಈಗ ಹಾಸ್ಪಿಟ್ಲ್ ನೋಡಿ, ನಮ್ಮೂರು ಹೊಸಕೋಟೆಯಲ್ಲಿ ಕಟ್ಟಿದವ್ರು ಅವರೇ, MB ಪಾಟೀಲ್ ಅವರು ಬಿಡುಗಡೆ ಮಾಡಿದ್ರು. ಇವತ್ತು ಡಾಕ್ಟ್ರೇ ಸರಿಯಾದವ್ರಿಲ್ಲ, ನರ್ಸ್ಗಳು ಸರಿಯಾಗಿಲ್ಲ. ಮೊದಲು ಡೆಲಿವರಿ ಆಯ್ತಿತ್ತು, ಇಲ್ಲೇ ಆಪ್ರೇಷನ್ಗಳು ಆಯ್ತಿದ್ದವು. ಪಾಪ ದಲಿತರುಗಳಿಗೆ ಎಷ್ಟೋ ಜನಗಳಿಗೆ ಮೈಸೂರಿಗೆ ಹೋಗ್ಬೇಕು ಅಂತ ಪ್ರಮೇಯ ಆಗ್ಬಿಟ್ಟದೆ. ಆಕ್ಸಿಡೆಂಟ್ ಆದರೆ ಇನ್ನೊಂದು ಆದರೆ 108 ಅಂದಾಗ 108 ಇದು ಮಾಡಿದಾಗ ಬರ್ತದೆ. ಆದ್ರೂ ಇಲ್ಲಿ ಇದ್ದಾಗ ಅನುಕೂಲ. ಪಾಪ ಸಣ್ಣ ಪುಟ್ಟದ ಕೆರೆ ಮಾಡಿದ್ರೆ ಇಲ್ಲ, ಅದರಿಂದ ನಮ್ಮ JSSಲಿ ಒಂದಷ್ಟು ಅನುಕೂಲ ಆಯ್ತು ಅಷ್ಟೇ ಹೊರತು ಇಲ್ಲೇನು ಅಭಿವೃದ್ಧಿ ಏನು ಮಾಡಿಲ್ಲ. ನೀರು ಹೋದ ಫಸಲು ನೀರಿಲ್ಲ. ಈ ತಮಿಳ್ನಾಡು ಬಿಟ್ಬಿಡೋದು ಇವರು ಸ್ವಾರ್ಥಕ್ಕೋಸ್ಕರ. ತಮಿಳ್ನಾಡು ಬಿಟ್ಬಿಟ್ಟು ನಮ್ಮ ಕಬಿನಿ ಕಟ್ಟೆಯಿಂದ ನಮಗೆ 2 ಫಸಲು ನೀರು ಆಯ್ತಿತ್ತು, ಬಿಡ್ತಿರೋದು ಒಂದು ಸಮಸ್ಯೆ ಆಯ್ತದ. ಆಮೇಲೆ ಕಾವೇರಿ ನೀರು ಅಂದ್ಬಿಟ್ಟು ನಮ್ಮ ಕಬಿನಿ ನೀರು ಜಾಸ್ತಿ ನೀರು ಬಿಡೋದು ಇವರು, ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ 2 ಫಸಲು ಒಂದೇ ಫಸಲು ನೀರು ಕೊಟ್ಟೋದು ಇವರು, 2 ಫಸಲು ಕೊಡಲಿಲ್ಲ. ರೈತರುಗಳಿಗೆ ತೊಂದರೆ, ಕೂಲಿ ಮಾಡೋರು ಪಾಪ ಎಷ್ಟೋ ತೊಂದರೆಗಳಾಯ್ತು. ಈಗ ಸ್ವಲ್ಪ ಇದು ಮಾಡ್ಕೊ ಹೋಯ್ತವ್ರೆ. ಎರಡು ವಿರೋಧ ಪಕ್ಷದವರು ಹೇಳ್ತಾರೆ ರಾಜೀನಾಮೆ ಕೊಡೋದಕ್ಕೆ ಒತ್ತಡ ಹೇರ್ತಾರೆ ಅಂತಾರೆ. ಯಾವ ಕಾರಣಕ್ಕೆ ಒತ್ತಡ ಹೇರ್ತಾ ಇರ್ಬೋದು ವಿರೋಧ ಪಕ್ಷದವರು ಅಂದ್ರೆ ಅವ್ರದ್ದು ರಾಜಕೀಯ ಸ್ವಲ್ಪ ಮುಂದಕ್ಕೆ ನಮ್ಗೆ ಇವ್ರ ಮೇಲೆ ಚುಕ್ಕೆ ಕೊಟ್ಟರೆ ನಾವು ಅಧಿಕಾರಕ್ಕೆ ಬರೋ ಮಟ್ಟ ತೋರ್ಬೋದು ಅನ್ನೋ ಭಾವನೆ ಅವರು. ಅದರಲ್ಲಿ ರಾಜ್ಯಾಧ್ಯಕ್ಷರಾಗಾರಲ್ಲ, ಅವ್ರದ್ದು ಪ್ರತಿಬಿಂಬಿಸಿದಾಗ ವಿರೋಧ ಪಕ್ಷದಲ್ಲಿ ಒಳ್ಳೆ ಸ್ಟ್ಯಾಂಡರ್ಡ್ ಬರೋ. ಈಗ ಮೈಸೂರು ಚಲೋ ಮಾಡಿದ್ರು, ಅದರಲ್ಲಿ ಒಳ್ಳೆ ಜನ ಬೆಂಬಲ ಅವ್ರಿಗೆ ಸಿಕ್ತು. ಇವರು ಜನ ಬೆಂಬಲ ತೋರ್ಸೋಕೆ ಹೋಗಿ ಸಮಾವೇಶ ಮಾಡಿದ್ರು. ರಾಜಕಾರಣದಲ್ಲಿ ಸ್ವಾರ್ಥ ಇಬ್ಬರದು ಅಷ್ಟೇ. ಅವರು ನಾವು ಸಿಗಕತ್ತೀವಿ ಅಂತ, ಇವ್ರು ನಾವು ಸಿಗತ್ತೀವಿ ಅಂತ ಮೂಗಾಡಂಗಲಿ ಎಲ್ಲ ಮಾಡಾರ.
ಸಾಧ್ಯ ಇಲ್ಲ, ಆಗಲ್ಲ. ಯಾಕಂದ್ರೆ ಅವ್ರ ಪಕ್ಷದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಡಿ ಕೆ ಶಿವಕುಮಾರ್ ಟೀಕೆ ಮಾಡಬೇಕು, ಅವ್ರ ಬಗ್ಗೆ ಹೊಗಳ್ಬೋದು. ಆದ್ರೆ ಒಳಗೆ ಸ್ವಲ್ಪ ಅವರು ಕೆಲಸ ಮಾಡ್ತಾರೆ. ಪೂರ್ಣಾವಧಿ ಅಂದ್ರೆ ಅವ್ರಿಗೆ ಪೆಟ್ಟು ಬೀಳ್ತದೆ. ಅವ್ರ ಅಣ್ಣನೇ ಸಿದ್ದರಾಮಯ್ಯ ನುಡಿಲಿ ಸಂದರ್ಶನ ಇಟ್ಟಾಗ ನಮ್ಮ ಅಣ್ಣ 2.5 ವರ್ಷ ಇರಲಿ, ಡಿ ಕೆ ಶಿವಕುಮಾರ್ 2 ವರ್ಷ ಇರಲಿ, ರೈತನವಾಗಿ ಇವರು ಬಿಟ್ಕೊಟ್ರೆ ಒಂದು ಒಳ್ಳೇದು. ಇವರು ಯಾಕಂದ್ರೆ ಗೌರವ ಇರ್ತದೆ. ಯಾಕಂದ್ರೆ ಅವ್ರ ಅಣ್ಣ ರೈತನ ಮಗನಾಗಿ ಎಂದಿದ್ದು. ನಾನು ಖುದ್ದಾಗಿ ಸಂದರ್ಶನದಲ್ಲಿ ಹಿಡಿದಾಗ ನೋಡಿದ್ದು ನಾನು. ಅಲ್ಲಿ ಅವ್ರು ಏನಂದ್ರು ಅಂದ್ರೆ, ಡಿ ಕೆ ಶಿವಕುಮಾರ್ ಪಾಪ ಅವನು ಹೋರಾಟ ಮಾಡಿದ್ದಾನೆ, ಅವರು ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದರಿಂದ ಮಾಡಿದ್ದಾನೆ. ಆದರೆ ಅವ್ರಿಗೂ 2 ವರ್ಷ ಆಗಲಿ ಏನೋ ಭಾವನೆ ಇಟ್ಟರು. ಬೇಕಾದ್ರೆ ನೀವು ತೋರಿಸ್ತಾರ ಸಿದ್ದರಾಮಯ್ಯನ ಅವ್ರ ಅಣ್ಣದಿರ ತಮ್ಮದಿರ ನನಗೆ ಗೊತ್ತಿಲ್ಲ, ಆದರೆ ಹೇಳಿದ್ದಾರೆ. ಆದರೆ ತೋರಿಸ್ಬೇಕಾರೆ ನೀವು ಸಂದರ್ಶನದಲ್ಲಿ ಗೊತ್ತಾಯ್ತು. ಡಿ ಕೆ ಶಿವಕುಮಾರ್ ಮಾಡೋ ವ್ಯಕ್ತಿ ಎಲ್ಲ. ಇವ್ರು ಬೇಕಾರೆ ಸುಮಾರು ಜನ ತುಳ್ಕೊಂಡು ಬೆಳೆದಾರ. ಅವರು ಆ ಥರ ರಾಜಕೀಯದಲ್ಲಿ ಬೆಂಬಲ ಕೊಡ್ತಾರೆ. ಒಳ ಇದ್ದರೂ ಹೋರಾಟದಲ್ಲಿ ಅವರು ಪಾಪ ಮಾಡಾರ. ಅವ್ರಿಗೂ ಒಂದು ಕೊಟ್ಟರೆ ಇವ್ರಿಗೆ ಗೌರವ ಉಳ್ಕತ್ತೆ, ಏನು ತಪ್ಪಾಗಲ್ಲ. ಅವ್ರಿಗೆ ಅಧಿಕಾರ ಕೊಟ್ಟರೆ 2.5 ವರ್ಷದ ಮೇಲೆ. ನಾನು ಹೇಳ್ತಾ ಇರೋದೇನೆಂದ್ರೆ, ಅವ್ರ ಅಣ್ಣ ಅವರು ಅಭಿಮಾನ ಇಟ್ಟು ಹೇಳ್ದನ್ನೇ ಇವರು ಒಬ್ಬ ಮುಖ್ಯಮಂತ್ರಿ. ಆಮ್ಯಾಕೆ ದಳದಿಂದ ಹೋಗಿರೋರು ಇವರು, ಕಾಂಗ್ರೆಸ್ ಪಕ್ಷದಿಂದೇನು ಹೋಗಿ ಇವರು ಬೆಳೆದಿಲ್ಲ. ದೊಡ್ಡ ವ್ಯಕ್ತಿಗಳು ಅಲ್ಲಿದ್ದರೂ ಇವ್ರಿಗೆ ಅವಕಾಶ ಕೊಟ್ಟರಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡಿವರು ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು. ಕೊಟ್ಟಾಗ ಇವ್ರಿಗೆ ಅಭಿಮಾನ, ಸಮಾಜವಾದಿ ಇವೆಲ್ಲ ಸಿಗ್ತವೆ. ಮೂಡ ಸೀಟ್ಗಳು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೇ ಹಂಚಿಕೆ ಆಗಿರೋದು. ಅದು ಮೂಡ ಸೈಟು ಹಂಚಿಕೆ ಅಂದರೆ ನಿಮ್ಗೆ ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಾಗ ಆಗಿತ್ತು ಅಂತ ಭಾವನೆ ಇಡ್ತಾವ್ರೆ. ಅದು ತನಿಖೆ ಆದಾಗ್ತಾನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರ್ತಾರೆ. ಈಗ ಹಿಂದೆ ಇವರು ಯಡಿಯೂರಪ್ಪನಿಗೆ ಶಿಕ್ಷೆ ಅವರು 2 ದಿನಕ್ಕೆ ಜಾಮೀನು ತಗೊಂಡು ಈಚೆಗೆ ಬಂದರು, ಹಗರಣದನ್ನೆಲ್ಲ ಮುಕ್ತ ಆದರು. ಅವ್ರಿಗೂ ಇದೇ ಚಾಡಿ. ಇವತ್ತು ಕೇಂದ್ರ ಸರ್ಕಾರ ವರದಿ ಕೊಡಬೇಕು. ವರದಿ ಕೊಟ್ಟಾಗ ತನಿಖೆ ಮಾಡಲೇಬೇಕು. ಸಿದ್ದರಾಮಯ್ಯನ ಅವರು ಆರೋಪಿ ಕೊಡಲೇಬೇಕು. ಆರೋಪಿ ಆದಾಗ ಏನು ಮಾಡಿರಿ, ನಿಮಗೆ ತನಿಖೆ ಮಾಡಬೇಕು. ತನಿಖೆ ಮಾಡಿದಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗಲ್ಲ, 2 ದಿನ ಇರ್ಬಿಡಿ. ಈಗ ತನಿಖೆ ಎದುರಿಸ್ಬೇಕಾದಾಗ ರಾಜೀನಾಮೆ ಕೊಟ್ಬಿಟ್ಟೆ ಹೋಗೋ ಪ್ರಮೇಯ ಬರಬೇಕು ಅಂತ ನಮ್ಮ ಅನಿಸಿಕೆ ಅಷ್ಟೇ. ಸರ್, ಅವರು ಇಲ್ಲಿವರೆಗೆ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ಬಂದಿರತಕ್ಕಂಥ ಒಳ್ಳೆ ಮುಖ್ಯಮಂತ್ರಿ. ಆದರೆ ಇವತ್ತು ರಾಜ್ಯದ ಎಲ್ಲ ಕಡೆನೂ ಈ ಮೂಢ ಹಗರಣ ತಮ್ಮ ಪತ್ನಿಯವರಾದ ಮೇಲೆ ಅವರ ಮೇಲೆ ಬಂದಿರೋಂಥ ಕಳಂಕವನ್ನು ಇದ್ದದಲ್ಲಿ ಅವರು ಲಾಯರ್ ಆಗಿದ್ದವರು. ಆದ್ದರಿಂದ ಕಾನೂನನ್ನ ವಿರೋಧಿಸತಕ್ಕಂಥದ್ದು ಸರಿ ಇಲ್ಲ ಅಂತ ನನ್ನ ಭಾವನೆ. ಅದನ್ನು ಕೋರ್ಟ್ ತೀರ್ಪಿನಲ್ಲಿ ಏನು ಬರುತ್ತೆ, ಕಳಂಕಿತ ಅಂತ ನಾವು ಹೇಳಕ್ಕೆ ಇಷ್ಟಪಡಲ್ಲ. ಕೋರ್ಟ್ನಲ್ಲಿ ಕಳಂಕಿತ ಅಂದಮೇಲೆ ಕೋರ್ಟ್ ತೀರ್ಮಾನ ಅಲ್ಲಿ ಬಿಡಿ, ಸೋಷಿಯಲ್ಲ ಬರ್ಬೋದಲ್ಲ. ಅದು ಆರೋಪಗಳು ಕೇಳಿ ಬರ್ತಾ ಇದೆ. ರಾಜೀನಾಮೆ ಕೊಡೋದು ಬಿಟ್ರಾ, ಕೊಡದೇ ಇರೋದು ಬಿಟ್ರಾ? ನೋಡಿ, ಬೇರೆಯವರು ಇದನ್ನ ಏನು ಪ್ರತಿಭಟನೆ ಮಾಡೋಕ್ಕೆ ಬಿಡಬಾರ್ದವರು. ಯಾರು? ಮುಖ್ಯಮಂತ್ರಿಗಳು. ಒಬ್ಬರು ಲಾಯರ್ ಆಗಿದ್ದವರು, ಎಲ್ಲ ಕಾನೂನುಗಳನ್ನ ತಿಳಿದಿರೋರು. ಅವ್ರನ್ನಗಳಿಗೆಲ್ಲ ಕಾನೂನಿನ ಇದನ್ನ ಮಾಡಕ್ಕೆ ಹೋಗಬೇಡಿ. ನಾನು ಕಳಂಕಿತನಲ್ಲ, ಕೋರ್ಟ್ಲಿ ನಾನು ಗೆದ್ದು ಬರ್ತೀನಿ ಅಂತ ಹೇಳಬೇಕು. ಆದ್ರೆ ವಿರೋಧ ಪಕ್ಷಗಳು ಮೈಸೂರು ಚಲೋನೆ ನಡೆಸಿದ್ವಲ್ಲ ಸರ್. ಅವ್ರು ಮಾಡಕ್ಕರ್ತೆ ಅವ್ರು ಮಾಡಲಿ ಬಿಡಿ. ನಾ ಕಳ್ಳನ ಆಗದ್ಮೇಲೆ ನೀವು ಮಾಡಿ, ಎಲ್ಲ ಮಾಡಿ ಹೇಳಿ ನನ್ನ ಮೇಲೆ ಕಳ್ಳನ. ಕೋರ್ಟ್ಗೆ ಒಬ್ಬರ ಬನ್ನಿ, ಆಗ ಅವ್ರ ಪಾದಯಾತ್ರೆ ಎಲ್ಲ ಮುರಿದೋದ್ದ ಅಲ್ಲೇ ಗೊತ್ತಾಗುತ್ತಲ್ಲ ಸರ್. ಯಾರ ಮೇಲೂ ಕಳಂಕ ನನ್ನ ಮೇಲೂ ಹೇಳ್ಬೋದು, ನಿಮ್ಮ ಮೇಲೂ ಹೇಳ್ಬೋದು. ಅವ್ರು ಮಾಡ್ತಿದ್ದ, ಇವ್ರು ಮಾಡ್ತಿದ್ದು ಅದೇ ಅಲ್ವೇ. ಈಗ ಯಡಿಯೂರಪ್ಪ ಅವ್ರ ಮೇಲೆ ಬಂತು. ಅವ್ರು ನೋಡಿ ಶುದ್ಧ ರಾಜಕಾರಣಿ ಆಗಿರುತ್ತೆ. ಬಂದ ತಕ್ಷಣ ತಾವೇ ಶಾಸಕರೆಲ್ಲ ಕರೆದು ರಾಜೀನಾಮೆ ಕೊಟ್ಟು ಬಂದರು. ಕಾನೂನಿಗೆ ವಿರುದ್ಧವಾಗಬಾರದು. ಅವ್ರಿಗಿಂತ ಇವರು ಭಾಳ ಲಾಯರ್ ಆಗಿರೋರು, ಅವ್ರಿಗಿಂತ ಲೆಕ್ಕ ಇವ್ರು ಮೊದಲೇ ಕೊಡಬೇಕು. ಇವ್ರ ಪ್ರಕಾರ ತಪ್ಪು ಮಾಡಿಲ್ಲ ಅನ್ಕೊಂಡು ಕೊಡ್ತೇವೆ. ಕೊಡಿ, ಕೋರ್ಟ್ ಬರಲಿ ಬಿಡಿ ಸಾ, ಕೋರ್ಟ್ ಬರಲಿ ಬಿಡಿ. ನಾವು ನೀವು ಹೇಳೋದಕ್ಕೇನು, ಅಲ್ಲಿವರೆಗೂ ರಾಜೀನಾಮೆ ಕೊಡ್ಲಿ ಅಂತ ಏನು ಸಿದ್ದರಾಮಯ್ಯ ತಿಳುವಳಿಕೋಸ್ಕರು ಲಾಯರ್ ಆಗಿದ್ದವರು, ಎಲ್ಲ ಕಾನೂನಲ್ಲೂ ಮೊದಲನೇ ಇದರಲ್ಲಿ ಇರೋರು. ಇವರು 2 ಬಾರಿ ಮುಖ್ಯಮಂತ್ರಿಯಾಗಿ ಇರೋರು. ಬೇರೆಯವ್ರ ಕೈಲಿ ಹೇಳ್ಸ್ಕೊಳ್ಳೋಂಥ ಭ್ರಮೆನೇ ಇಲ್ಲ. ಇಷ್ಟೆಲ್ಲ ರಾದಂಥ ಬೇಕೇ ಇಲ್ಲ. ಸೋಷಿಯಲ್ ಆಗಿ ಆಯ್ತು ನಡೆದ್ರೆ ನಾನು ಗೆದ್ದು ಬರ್ತೀನಿ ಅಂತ ಬರಬೇಕು. ಇವ್ರು ಈ ಥರ ಹೋರಾಟಗಳು ಇದು ಎಲ್ಲ ನಡೆದ್ರೆ ಎಲ್ಲೊಂದ್ ಕಡೆ ಹಿಂಜರಿತಿಲ್ವಾ ಸಿದ್ದರಾಮಯ್ಯ? ಚೆನ್ನಾಗಿಯೇ. ಈ ಹೋರಾಟಗಳು ಇಷ್ಟೆಲ್ಲ ಈಗ ದೊಂಬಿ ಕೇಸ್ ನಡೀತಾ ಇದೆ, ಕೋಮು ಗಲಭೆಗಳು ನಡೀತದೆ. ಯಾರು ಹೊಣೆ? ಅವರೇ ಹೊಣೆ ಆಗ್ತಾರೆ. ಯಾರು ಏನಾದರೂ ಹೇಳೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನ ಯಡಿಯೂರಪ್ಪನ ತೆಗೆದಾಕಿದ್ರು. ಏನು ವೀರಶೈವರು ಲಿಂಗಾಯತರೆಲ್ಲ ಪ್ರತಿಭಟನೆ ಮಾಡಿದ್ರೆ ಎಲ್ಲ ಕಡೆನೂ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಎಲ್ಲ ಶಾಸಕರನ್ನು ಕರೆದು
ಖುದ್ದಾಗಿ ರಾಜೀನಾಮೆ ಕೊಟ್ಟರು. ಅದು ಗೌರವ ಘನತೆಗೆ ತಕ್ಕಂಥದ್ದು. ಇವರು ಅವ್ರಿಗಿಂತ ಮುಖ್ಯವಾಗಿ ತಿಳುವಳಿಕೋಸ್ಕರ ಲಾಯರ್ ಆಗಿರೋರು ಮಾಡ್ಸಕ್ ಕೂಡುದು. ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ಸಿದ್ದರಾಮಯ್ಯ. ಎರಡನೇ ಅದೇ ಹೇಳ್ತಾ ಇರೋದು, ಯಡಿಯೂರಪ್ಪನಿಗಿಂತ ಬಹಳ ಸೀನಿಯರ್ ಲೀಡರ್ ಅಂತ ತಾನೇ ಹೇಳ್ತಾ ಇರೋದು. ಈಗ ಇವರು ಒಂದು ಕಪ್ಪಿ ಚಿಕ್ಕಿ ಇಲ್ಲ ಅಂದಮೇಲೆ ಎಲ್ಲಾ ಚಿಕ್ಕಿಗಳು ಈಗ ಬಂದಾಗ ಆಗ್ಬಿಡ್ತಿದ್ವು. ಎಲ್ಲಾ ಚಿಕ್ಕಿ ಒಳಗೆ ಇದೆ ಅಂತ ತೋರ್ಸ್ಕೊಂಡ್ಬಿಡಾಗತ್ತೆ. ತೆರೆದ ಪುಸ್ತಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಅದೇ ಹಾ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ತೆರೆದ ಜೀವನ ಅಂತ ಅವರೇ ಹೇಳ್ತಾರೆ. ತನಗ್ ತಾವು ಹೇಳ್ಕೊಬತ್ತಿರೋ ಕಾಣ್ತಾ ಇತ್ತು. ಈಗ ಅದೆಲ್ಲ ಒಳಗೆಲ್ಲ ಕಪ್ಪು ಚಿಕ್ಕಿ ಅದ ಅಂತ ಇವತ್ತಿನ ವಾತಾವರಣ. ಕೋರ್ಟ್ಗೆ ಬಂದ್ಬಿಟ್ಟಾಗ ತೊರೆದ ಪುಸ್ತಕ ಜನನೇ ಹೇಳ್ತಾರೆ, ಪ್ರಜೆಗಳೇ ಹೇಳ್ತಾರೆ ಅಲ್ವಾ. ನಾನೇ ಹೊಗಳ್ಕೊಳ್ಳೋದಲ್ಲ, ಜನ ಕಾಣ್ತಿತ್ತು. ಈಗ ಒಳಗೆಲ್ಲ ಉಳುಕ ಆಗೋಗಿದೆ ಅಲ್ವೇ. ನಾವು ಚೆನ್ನಾಗಿದೆ ಹಣ್ಣು, ಒಳಗೆಲ್ಲ ಉಳುಕ್ ಬಂದ್ಬಿಟ್ಟಿದೆ. ಅದರಿಂದ ಈ ಪ್ರತಿಭಟನೆಗಳು ಕೋಮು ಗಲಭೆಗಳಿಗೆ ಅವಕಾಶ ಕೊಡಬಾರ್ದು. ಲಾಯರ್ ಆಗಿ ಸೀನಿಯರ್ ಲೀಡರ್ ಆಗಿ 2 ಬಾರಿ ಮುಖ್ಯಮಂತ್ರಿ ಆಗಿರೋರು, ಕರ್ನಾಟಕದ ಜನದ ಮೇಲೆ ಒಂದು ವಿಶ್ವಾಸ ಬೇಕು ಇವ್ರಿಗೆ. ಈ ಪ್ರತಿಭಟನೆಯಿಂದ ಆದ್ರೆ ಯಾರು ಅಲ್ಲೋಲ ಕಲ್ಲೋಲ ಆಗ್ತದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಸೈಟ್ಗಳು ಬಂದಿರೋದು ಅಂತ. ಕೋರ್ಟ್ ಬುಡಿಯಲ್ಲಿ ಅವರು ಸಿಕ್ಕಾಕೊಳ್ಳಿ, ಅವರು ಕೊಳ್ಳಿ. ಅವ್ರೇನು ಮಹಾ ಜನರು ಅಂತ ನಾವು ಹೇಳ್ತಾ ಇಲ್ಲ. BJP ಅವರಲ್ಲಿ JDS-ನವರಲ್ಲಿ ಎಲ್ಲ ಅವ್ರ ಮೇಲೆ ಬಂದು ತಗಸಿ. ಅವ್ರನ್ನ ಫಸ್ಟ್ ನಿಮ್ಮ ಮೇಲೆ ಬಂದಿದೆ ಕೊಡಿ, ಇವ್ರು ಬಂದ್ಬಿಟ್ಟು ಆಮೇಲೆ ತಗರಿ ಅವ್ರೆಲ್ಲರನ್ನು ಬಿಡಿಸಿ. ಅವ್ರನ್ನ ಮೊದ್ಲು ಇವತ್ತಿನದ್ ಕೇಳಿ. ಓದರ್ತದ ನೆನ್ನೆದ್ನ ಯಾಕೆ ನಾನು ಇವತ್ತು ಬಂದಿರೋದನ್ನ ಓದರ್ತದ ಹೇಳಿರಿ. ಅಷ್ಟಿಂದ ಏನ್ ಮಾಡ್ತಿದ್ರಿ ಅಲ್ವೇ. ಇವತ್ತಿನದ್ ಬಿಡಿ, ನನ್ನದೇನಿಲ್ಲ ಅಂತ ಬಿಡಿ ರಿಯಲ್ ಆಗಿ. ಆಗ ಅವ್ರು ಸಿಗಕ್ ಬರ್ತಾರೆ. ಇಲ್ಲಿ ನಾನು ತೆಗೆದ್ಬಿಟ್ಟು ನೀ ಕಳ್ಳ ನಾನು ಕಳ್ಳ ಅಂತ ನಾನು ನಿನ್ನ ಕದ್ದಿ ನಾನು ಕದ್ದಿ ಅಂತ. ಈಗ ರಾಜಕಾರಣಿಗಳು ಕಿತ್ತಾಡ್ತೀರಿ, ಒಂದ್ ರೀತಿ ಗಂಡ ಹೆಂಡತಿ ಜೀವನದಲ್ಲಿ ಕೂಸ್ ಬಡವಾಯ್ತು ಅನ್ನೋ ರೀತಿ ಪ್ರಜೆಗಳದ್ದು ಪರಿಸ್ಥಿತಿ ಆಗಿದ್ಯಾ ಅಂತ. ಏನ್ ಹೇಳ್ತಾ ಇದ್ದೀನಿ ಈಗ ನಾನು, ಕೋಮ ಗಲಭೆ ಆಯ್ತಾ ಇದೆ. ಇವರು ರಾಜಕೀಯದಲ್ಲಿ ಎಲ್ಲ ಒಂದನ್ನೇ ಒಳಗೆ ಇದ್ದಾರೆ ಅಂದ್ರೆ ಎಲ್ಲ ಕಳ್ರಿ. ಇವ್ರೇನು ಜನರು ಒಬ್ರು ಇಲ್ಲ ಇಲ್ಲಿ ನೋಡಿ. ಇವ್ರ ಫಾಲೋವರ್ಸ್ಗಳವ್ರಲ್ಲ, ಸುತ್ತಮುತ್ತ ಎಲ್ಲಕ್ಕಿಂತ ಭಾರಿ ದರೋಡಕೋರು ಎಲ್ಲಾ ಪಕ್ಕಸ್ತಲ್ವ. ಕೂಸು ಬಡವನೇ ಯಾಕೆ ಈಗ ಕೋಮು ಗಲಭೆ ಆಯ್ತಾರೆ ಇದರಿಂದ. ಅವರೆಲ್ಲ ಚೆನ್ನಾಗಿರ್ತಾರೆ. ಇದಾಗಕ್ಕೆ ಇವ್ರು ಕೊಡಬಾರ್ದು. ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟತೆಯಿಂದ ದೇಶದ ಜನ, ಕರ್ನಾಟಕದ ಜನ ಒಳ್ಳೆ ವ್ಯಕ್ತಿ ಅಂತ ಇದ್ರೆ ನೇರವಾಗಿ ಯಾವ ಗಲಭೆಗೆ ಕೊಡದೆ ಹೋದ್ರೆ ಇವ್ರು ಕಪ್ಪು ಚುಕ್ಕಿ ಇಲ್ಲ ಅಂತ ಗೊತ್ತಾಗುತ್ತೆ. ಇಷ್ಟೊಂದು ರಾದಂತ ಮಾಡ್ಕೊಳಕ್ ಕೂಡುದು. ಒಂದ್ ಕಡೆ ಸಿದ್ದರಾಮಯ್ಯನವರು ನಾನು ಅಪರಾಧನೆ ಮಾಡಿಲ್ಲ ಅಂತಾರೆ, ಇನ್ನೊಂದ್ ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬಿಡುಗಡೆ ಮಾಡಿದ್ದಾರೆ ಇವತ್ತು. ಕೋರ್ಟ್ಗೆ ರಾಜ್ಯಪಾಲರು ಸಿಗಕತ್ತಾರಲ್ಲ ಇಲ್ದಿ ಹೋದ್ರೆ. ರಾಜ್ಯಪಾಲರು ಹೋಲಿ ಬಿಡಿ ಸಾ ನಡ್ರಿ, ನನ್ಗೆ ರಾಜ್ಯಪಾಲರು ಕೊಟ್ಟಿದ್ದೀವಿ ಅಂತ. ರಾಜ್ಯಪಾಲರು ಅವ್ರ ಕಾನೂನು ಪ್ರಕಾರ ಅವರು ಕೊಟ್ಟವ್ರೆ. ನನ್ನದು ಕೊಟ್ಟರೆ ಸರಿ ಇಲ್ಲ ಅಂತ ನಾವು ಕೊಟ್ರೆ ಸರಿ ಅಂತ ಅವ್ರು ಹೇಳ್ತಾರೆ. ನೋಡ್ರಿ ಕೋರ್ಟ್ ಕೊಟ್ಟಲ್ಲಿ ಬಿಡಿ, ಅಲ್ಲೇ ತೀರ್ಮಾನ ಬರಲಿ. ತೀರ್ಪು ಕೊಟ್ಟಾಗ ರಾಜ್ಯಪಾಲರದು ತಪ್ಪು ಅಂತ ಬಂದ್ರು ಬರ್ಬೋದು. ಅದಕ್ಕೆ ಕಳಂಕ, ಅದಕ್ಕೆ ಅನುಮಾನ ಯಾಕೆ? ಶುದ್ಧವಾಗಿದ್ರೆ ಚರ್ಚೆ ಮಾಡೋ ಪ್ರಭೇನೇ ಇಲ್ಲ. ಈ ಪ್ರತಿಭಟನೆ ಬೇಕಿಲ್ಲ. ಇವ್ರೇನೋ ಓಲೈಸಕ್ಕೆ ಏನೇನೋ ಮಾಡಿ ಕೊನೆ ಇನ್ನೂ ಹೋಯ್ತೈತೆ, ಒಳಗಡೆಗೆ ಹೋಯ್ತದೆ, ಡ್ಯಾಮೇಜ್ ಆಯ್ತದೆ. ಇವ್ರು ಎಷ್ಟು ಶುದ್ಧ, ನಾನು ಒಂದು ಕಪ್ಪು ಚಿಕ್ಕಿ ಇಲ್ಲ ಅನ್ನೋದ 101 ಪಾಯಿಂಟು ಚಿಕ್ಕಿ ಹೊಂಟಾಗಿರ್ತಾರೆ ಇವರು. ತಿಳುವಳಿಕೋಸ್ತಾಗಿ ನಾನು ಹೇಳ್ತಾ ಇರೋದು, ನನ್ನ ಸ್ವಯಸ್ತಿಕಿಂದ ನನ್ನ ತಿಳುವಳಿಕೆಯಿಂದ ಹೇಳ್ತಾ ಇದ್ದೀನಿ. ಉತ್ತಮವಾದ ಮುಖ್ಯಮಂತ್ರಿ ಅಂತ ಇಲ್ಲಿವರೆಗಿತ್ತು. ಅದೇ ಥರ ನೇರವಾಗಿ ಕೋರ್ಟ್ಗೆ ಹೋಗ್ಬಿಟ್ರೆ ಅಲ್ಲಿ ಕಳಂಕಿತ ಬನ್ನಿ, ಆಮೇಲೆ ಬುಡಿ, ಆಮೇಲೆ ಗೆಲಕ್ಕೆ. ಅದರಿಂದ ಇವೆಲ್ಲ ಇರೋದ್ರಿಂದ ಯಾರ ಕೈಲಿ ಹೇಳಿಸ್ಕೊಳ್ದೆ, ತಿಳುವಳಿಕೆ ಇಲ್ಲದೆ ನೀವು ಪುನಃ ಏನ್ ಕಾನೂನಿಗೆ ಹೋಗ್ಬೇಕು, ರಾಜೀನಾಮೆ ಕೊಟ್ಟು ಗೆದ್ದು ಬರಬೇಕು. ರಾಜೀನಾಮೆ ಕೊಟ್ಟು ಬಂದಾಗ ತೆರೆದ ಪುಸ್ತಕ ಅಲ್ವೇಳಿ, ಕೊಟ್ಟು ಬಂದು ಗೆದ್ದು ಬಂದಾಗ ತೆರೆದ ಪುಸ್ತಕ. 16 ಗ್ರಾಮಕ್ಕೆ ಸಿದ್ದರಾಮಯ್ಯ ಇದೇ ತವರು ಜಿಲ್ಲೆ ಸಿದ್ದರಾಮಯ್ಯ ಅವರಿಗೆ. ಈ ಗ್ರಾಮಕ್ಕೆ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸರ್? 16 ಗ್ರಾಮದ ಪಕ್ಕದ ಗ್ರಾಮ ಸಿದ್ದರಾಮಯ್ಯನಹುಂಡಿ. ನಮ್ಮ 16 ಗ್ರಾಮದ SC ಮಾದೇವಪ್ಪನವರು, ಇದೇ ಗ್ರಾಮದವರು. SC ಮಾದೇವಪ್ಪನವರು ಮತ್ತೆ ಸುನಿಲ್ ಬೋಸ್ MP ಆಗಿರೋರು ಇದೇ ಗ್ರಾಮದವರು. ಸಿದ್ದರಾಮಯ್ಯನವ್ರದ್ದು ಏನೋ ಅಂತ ಇಷ್ಟು ಏನಿಲ್ಲ, ಅಲ್ಪ ಸ್ವಲ್ಪ ಕೆಲಸಗಳು ನಡೆದಿದೆ. ಅದ್ರ ಬಗ್ಗೆ ಈಗೇನು ನಾನು ಟೀಕೆ ಮಾಡಕ್ ಹೋಗಲ್ಲ. ಈಗ ನೀವು ಇದ್ರ ಬಗ್ಗೆ ಕೇಳಕ್ ಬೈಂದರಿ, ಅದನ್ನ ಹೇಳ್ತೀನಿ. ಏನಂತ ಅಭಿವೃದ್ಧಿ ಅದೇ ನಮ್ಮ ಶಾಸಕರೇ ಅವರಲ್ಲಪ್ಪ SC ಮಾದೇವಪ್ಪನವರು. ಆದಷ್ಟು ಏನೋ ನಡೆದಿದೆ. ಈಗ MP ಬೇರೆ ಆಗ್ಬಿಟ್ಟಾರೆ. ನಮ್ಮ ಗ್ರಾಮಕ್ಕೆ ಒಳ್ಳೆ ಇದಕ್ಕಂಟು ಒಟ್ಟಾಗಿದೆ, ಡೆಲ್ಲಿ ಗಂಟು ಒಟ್ಟಿಗಿದೆ. ಅದು ಮುಂದೆ ಏನೋ ಹೇಳೋದು ಆಯ್ತದೆ, ಸದ್ಯಕ್ಕೆ ನಡೀತದೆ. ಓಕೆ, ನನ್ನ ಹೆಸರು ನಾಗರಾಜು ಅಂತ, HG ನಾಗರಾಜ್ ಅಂತ. ಅದರಿಂದ ಉತ್ತಮವಾದ ಒಳ್ಳೆ ಕಪ್ಪು ಚಿಕ್ಕಿ ಇಲ್ಲದಂಥ ಮುಖ್ಯಮಂತ್ರಿ. ಓಕೆ, ಇದನ್ನ ಕೋಮು ಗಲಭೆಗೆ ಅಂಟಿಸ್ಕೊಳ್ಳದೆ, ಯಾರ ಮಾತನ್ನು ತಗೊಳ್ಳದೆ
ಅವರೇ ತಿಳುವಳಿಕೋಸ್ಕರು ಈ ಕೋಮು ಗಮಲಿಗೆ ಅವಕಾಶ ಕೊಡದೇ ಹೋದ್ರೆ ತೆರೆದ ಪುಸ್ತಕ ಓಕೆ. ಅದಕ್ಕೆ ಇಟ್ಕೊಂಡು ನಾ ಕಾನೂನು ಪಾಠಕ್ಕೆ ಇದನ್ನು ಮಾಡ್ತೀನಿ ಅಂತ ಹೋದಾಗ ಎಲ್ರಿಗೂ ಕಾನೂನು ಇದೆ. ಕಳ್ಳನಿಗೂ ಕಾನೂನು, ಸುಳ್ಳನಿಗೂ ಕಾನೂನು, ಕೊಲೆ ಮಾಡೋನಿಗೂ ಕಾನೂನು ಅದ, ಹೋಯ್ತಾ ಇರುತ್ತೆ. ಜನಗಳು ದೊಂಬಿ ಎದ್ದು ಪ್ರಾಣಕ್ಕೆ ಉಳ್ಕೊಳ್ಳೋ ಲೆಕ್ಕಕ್ಕೆ ಬಂದದೆ ಇವತ್ತು. ಆಯ್ತೆ, ಆದ್ದರಿಂದ ನನ್ನ ತಿಳುವಳಿಕೆ, ನನ್ನ ಸ್ವಯಸ್ಥಿಕ ಇದರಿಂದ ರಾಜೀನಾಮೆ ಕೊಟ್ಟು ಗೆದ್ದು ಬರಬೇಕು ಅಂತ ನನ್ನ ಹೆಚ್ಚು. ಸ್ಥಿತಿ ಇಲ್ಲ ಅಂತಿದ್ದಾರೆ. ಆದ್ರೆ ಈಗ ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಎಲ್ಲ ಕಡೆನೂ ಪೇಪರಲ್ಲಿ ಬಂದಿದೆಯಲ್ಲ, ನ್ಯೂಸ್ ಎಲ್ಲ ಬಂದಿದೆ ಭಾಗಿಯಾಗಿದ್ದಾರೆ ಅಂತ. ಅವರ ಶ್ರೀಮತಿಯವ್ರ ಹೆಸರಲ್ಲಿ 14 ಸೈಟು ಇವರು ಅಕ್ರಮವಾಗಿ ಮಾಡ್ಕೊಂಡವ್ರೆ ಅಂತ ನ್ಯೂಸಲ್ಲೆಲ್ಲ ಹೇಳಿ ಇದೆಲ್ಲ ಕೇಳಿದ್ದೀವಿ. ಅದು ನಿಜ ಸುಳ್ಳು ಅನ್ನೋದ್ರ ಬಗ್ಗೆ ನಮಗೇನು ಅಭಿಪ್ರಾಯ ಇಲ್ಲ. ವಿಚಾರ ನ್ಯೂಸಲ್ಲಿ ಬಂದಿರೋ ವಿಚಾರ ಕೇಳಿದ್ದೀವಿ ನಾವು, ಆಯಿತಾ. ಅದು ಕಪ್ಪು ಚುಕ್ಕೆನೋ ಅಥವಾ ಯಾವ ಚುಕ್ಕೆನೋ ಅನ್ನೋದ್ರ ಬಗ್ಗೆ ನಾವು ಹೇಳೋಷ್ಟು ಇದಿಲ್ಲ, ಆಯಿತಾ. ಒಟ್ಲು ಅಪಾದನೆ ಬಂದಿದೆ, ಅದು ನಿಜ ಸುಳ್ಳು ಕೋರ್ಟ್ಲಾಗಬೇಕು. ಅದನ್ನು ಅವ್ರು ಸಾಬೀತು ಮಾಡ್ಕೋಬೇಕಾದ್ದು ಅವ್ರ ಕರ್ತವ್ಯ. ಅವರು CM ಆಗಿದ್ದು, ಅವ್ರ ಮೇಲೆ ಬಂದಂಥ ಅಪಾದನೆನ ಅವರು ನಿರಾಕರಿಸಿ ಅದು ಸುಳ್ಳು ಅಂತ ಸಾಬೀತು ಮಾಡಬೇಕಾದ್ದು ಕೋರ್ಟ್ಲಿ ಒಬ್ಬ CM ಕರ್ತವ್ಯ ಅಂತ ನನಗನ್ಸುತ್ತೆ. ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ. ಅವ್ರಿಗೆ ಅರ್ಜಿ ಕೊಟ್ಟಿದ್ರು, ಅಬ್ರಾಹಿಮು, ಅದು ಯಾರ್ಯಾರೋ ಪ್ರಿಯಾ ಕೃಷ್ಣ ಅನ್ನೋರೆಲ್ಲ ಅರ್ಜಿ ಮೂಲಕ ಅವರು ಅದನ್ನು ಪರಿಶೀಲನೆ ಮಾಡಿ ರೆಕಾರ್ಡ್ಸ್ ಎಲ್ಲ ಪೇಪರ್ಲೆಲ್ಲ ಬಂದಿತ್ತಲ್ಲ, ಅವೆಲ್ಲ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ರು ಮೂಢ ಹಗರಣದ ಬಗ್ಗೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಅವರು. ಅದು ಸರಿ ಅಂತ ಅವ್ರ ಮನ್ಸಿಗೆ ತೋಚಿದೆ ಅನ್ನೋ ಕಾಣಿಸುತ್ತೆ. ಅದರಿಂದ ಅವರು ಅವ್ರಿಗೆ ಇರೋ ಅಧಿಕಾರದ ಪ್ರಕಾರ ಅವ್ರು ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಿಡ್ತಿದ್ದಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅದು ಯಾರು ಹೇಳಕ್ಕೆ ಬರೋದಿಲ್ಲ. ಅವರು CM, ಈ ಕಳಂಕಿತ CM ಆಗಿರಲಿ ಯಾರೇ ಆಗಿರಲಿ, ನಾವು ಪಕ್ಷದಲ್ಲಿ ಮುಂದುವರಿಸ್ತೀವಿ. ನಾವು CMನ್ನ ಈಗ ಡೆಲ್ಲಿನಲ್ಲಿ ಮುಂದುವರ್ಸೋರಲ್ಲ, ಜೈಲಿದ್ರು ಆ ಥರ ಮುಂದುವರ್ಸ್ಕೊತೀವಿ ಅಂತ ಹೇಳಿದ್ರೆ ಅವ್ರ ಪಾರ್ಟಿಯವರು ಮುಂದುವರ್ಸ್ಕೊಂಡು ಹೋಗ್ಬೋದು. ಅದನ್ನು ಯಾರು ರಾಜೀನಾಮೆ ಕೊಡಿ ಅಂತ ಪಬ್ಲಿಕ್ಸೇ ಆಗಲಿ ಬೇರೆಯವರಾಗಲಿ ಕೇಳೋ ವಿಚಾರ ಅಲ್ಲ ಅದು. ಅವರು ಅವರ ಪಾವಿತ್ರತೆ, ಅವ್ರ ಪಕ್ಷದನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ನಾನು ಹೇಳ್ತೀನಿ. ಈಗ ನೀವೇ ಹೇಳಿದಾಗೆ ಕಳಂಕಿತ CM ಅವರು ಆಡಳಿತ ನಡೆಸೋದು ಎಷ್ಟು ಸರಿ ಅಂತ. ಯಾರೇ CM ಆದ್ರೂ ಅವರು ಕಾನೂನಿನ ಪರಿಪಾಲಕರು. ಅವ್ರ ಮೇಲೆ ಕಾನೂನು ಮುರಿದಿದೆ ಅಂತ ಒಂದು ಅಪಾದನೆ ಬಂದ ಮೇಲೆ ಅವರು ಅಧಿಕಾರದಲ್ಲಿ ಇರೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಈಗ ಅಧಿಕಾರದಲ್ಲಿ ಇರೋದು ಸರಿ ಇಲ್ಲ ಅಂದಮೇಲೆ ಏನು, ಅವ್ರು ರಾಜೀನಾಮೆ ತಾನೇ ಕೊಡಬೇಕು, ಬೇರೆ ಇನ್ನೇನು ವಿಷಯ ಇದೆ. ಅವರು ಕಳಂಕಿತ ಹೋಗಿಸ್ಕೊಂಡ್ಮೇಲೆ ಆಗಲಿ, ಅವ್ರ ಪಕ್ಷದವ್ರು ಮಾಡ್ಕೊಬಿಡಿ, ಅದೇನು ತೊಂದರೆ ಏನಿಲ್ಲ. ಯಾರೇ ಆಗಿರಲಿ, ಸಿದ್ದರಾಮಯ್ಯನವರಲ್ಲ, ಈ ಹಿಂದೆ ಆಗಿದ್ದವ್ರಿಗೆಲ್ಲ ಪ್ರಾಸಿಕ್ಯೂಷನ್ನು ಪರ್ಮಿಷನ್ನು ರಾಜ್ಯಪಾಲರು ಕೊಟ್ಟಾಗೆಲ್ಲ ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಅವ್ರ ಪಾರ್ಟಿಲಿ ಇನ್ನೊಬ್ಬರನ್ನ CM ಮಾಡ್ಕೊಳ್ಳಿ. ಈಗ ನಾವು ಭಾಗಿನೇ ಆಗಿಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ ಅವರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಅಪಾದನೆ ಮಾಡಿರೋರು ಯಾರು ಒಪ್ಕೊಳ್ತಾರೆ? ಕೋರ್ಟ್ಲಿ ಅದು ಪ್ರೂವ್ ಆಗೋವರೆಗೂ ನಾನು ಅಪರಾಧಿ ಅಂತ ಯಾರೂ ಒಪ್ಕೊಳ್ಳಲ್ಲ. ಅದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸ್ತದೆ.